ನೋಡಿ ಇದು ಸಖತ್ತಾಗಿದೆ. ಈಗ ಏನು ನೀನು ತೇಕೋ, ನಳಿನವರೇ ತಗೊಳ್ಳಿ, ಕ್ಯಾಮ್ರಾಮ್ಯಾನಿಗೆ ಈಗ ಇದ್ರದ್ದು ಬಿಲ್ ಏನಿದೆ ನಾವು 4 ಜನರು ಶೇರ್ ಮಾಡ್ಕೊಳ್ಳುವ. ತಿನ್ನಿ 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 ತಿನ್ನಿ. ವಿಯಾನ್ ಹೇಳು, ಶೇರ್ ಮಾಡ್ಕೊಳ್ಳೋ ಎಲ್ಲ ಬಿಲ್ ಅಂತ. ಹೌದು, ಎಲ್ಲರೂ ತಿಂದಿದ್ದೀವಿ ಅಲ್ಲ. ಓಕೆ, ಥ್ಯಾಂಕ್ ಯು, ಬಾಯ್. ಒಂದು ಟೈಮಲ್ಲಿ ನನ್ನ ಲೈಫಲ್ಲಿ ನಾನು ಚೀಪೆಸ್ಟ್ ಏನಿದೆ ಅಂತ ನೋಡ್ತಾ ಇದ್ದೆ. ಚೀಪೆಸ್ಟ್, ಓಕೆ. ಯಾವಾಗ ಒಂದು ಅಪ್ಪ ಆಗಿಬಿಟ್ಟೆ, ಅಲ್ಲಿಂದ ಏನು ಬೆಸ್ಟ್ ಇದೆ ನನ್ನ ಮಗನಿಗೆ ಅಂತ ನೋಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಐ ಥಿಂಕ್ ದಟ್ಸ್ ಹೌ ಐ ಚೇಂಜ್ಡ್. ಬಟ್ ಇವಾಗ ಅನಿಸ್ತಾ ಇದೆ, ಅವನಿಗೋಸ್ಕರ ಅಲ್ಲ, ನನಗೋಸ್ಕರನೂ ಐ ಹ್ಯಾವ್ ಟು ಥಿಂಕ್ ವಾಟ್ ಈಸ್ ದ ಬೆಸ್ಟ್ ಅಂತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ದಿಸ್ ಇಸ್ ಭಜನ್ ಬೋಪಣ್ಣ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ಲೈಕನ್ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. ಇವನಿಗೆ ಪೇಮೆಂಟ್ ಕಡಿಮೆ ಕೊಟ್ಟಿದ್ದೀರಾ, ಏನೋ ರೆಸ್ಪಾನ್ಸ್ ತುಂಬ ಲೇಟ್ ಇದೆ. ಓಕೆ, ನಾವು ಮಾಡಿರುವಂಥ ಪ್ರತಿಯೊಂದು ಬಿಸ್ನೆಸ್ ಹಿಂದೆ ಒಂದು ಕತೆ ಇರುತ್ತೆ. ಸೊ ಈ ಕತೆ ಏನು ಅಂತ ನೀನು ಹೇಳ್ತೀಯ, ನಾನು ಹೇಳ? ನೀವೇ ಹೇಳಿ. ಓಕೆ, ಕತೆ ವೆರಿ ಸಿಂಪಲ್ಲು. ಈಗ ನಮ್ಮ ಇಂಡಿಯಾ ಯಾವ ಥರ ಆಗಿದೆ ಅಂತ ಹೇಳಿದ್ರೆ, ಹಾನೆಸ್ಟಾಗಿ ಹೇಳ್ಬಿಡ್ತೀನಿ, ನಮ್ಮ ಮಕ್ಕಳಿಗೆ ಒಂದು ವೇಸ್ಟ್ ಏನಿದೆ, ವರ್ಸ್ಟ್ ಏನಿದೆ, ಅದನ್ನೆಲ್ಲ ತಂದು ಕೊಡ್ತಾರೆ ಆ್ಯಂಡ್ ನಾವು ಅದನ್ನ ತಿಂದ್ಕೊಂಡು ಖುಷಿ ಪಡ್ತಾ ಇದ್ದೀವಿ. ಈಗ ರೀಸೆಂಟಾಗಿ ನೋಡಿದ್ರೆ ನಮ್ಮ ಇಂಡಿಯಾದಿಂದ ಹೋದಂಥ ಮಾವಿನ ಹಣ್ಣು ರಿಜೆಕ್ಟ್ ಆಯಿತು ಕ್ವಾಲಿಟಿ ಇಶ್ಯೂಸಿಂದ. ಸ್ಪೈಸಸ್ಸು, ನಮ್ಮ ಇಂಡಿಯನ್ ಸ್ಪೈಸಸ್ ಏನಿದೆ ನಾವು ಫೇಮಸ್ ಅಂತ ಹೇಳ್ತೀವಿ, ಅದು ಒಳ್ಳೆ ಬ್ರ್ಯಾಂಡ್ ಅಂತೆ, ರಿಜೆಕ್ಟ್ ಆಯಿತು. ಒಂದಲ್ಲ ಎರಡಲ್ಲ ತುಂಬ ವಸ್ತುಗಳು ನಾವು ತಿಂತಾ ಇರೋದು ಅಡಲ್ಟ್ರೇಟೆಡ್. ಅದರಿಂದ ನಮಗೇನಾಗುತ್ತೆ? ಏನಾಗಲ್ಲ, ಆರಾಮಾಗಿರ್ತೀವಿ ಅಂತ ಹೇಳೋರಿಗೆ ಇಟ್ ಈಸ್ ಅ ವೆರಿ 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 ಪವರ್ಫುಲ್ ಟೈಮ್ ಟು ಟೇಕ್ ಅ ಡಿಸಿಷನ್ ಸೇಯಿಂಗ್ ದ್ಯಾಟ್ ನಾವು ಎಚ್ಚೆತ್ಕೊಂಡಿಲ್ಲ ಅಂತ ಹೇಳಿದ್ರೆ ದೆನ್ ಇಟ್ ಈಸ್ ವೆರಿ ಡೇಂಜರಸ್. ಈಗ ಕೆಲವರು ದುಬೈಯಿಂದ ಬಂದವರೆಲ್ಲ ಇದ್ದಾರೆ ನಮ್ಮ ಟೀಮಲ್ಲಿ, ಅವ್ರು ಹೇಳ್ತಾರೆ ಅಲ್ಲಿ ಕುಡಿಯುವಂಥ ಒಂದು ಸಾಫ್ಟ್ ಡ್ರಿಂಕ್ಸೇ ಬೇರೆ ಥರ ಇರುತ್ತೆ, ನಮ್ಮ ಇಂಡಿಯಾದಲ್ಲಿರುವಂಥದ್ದೇ ಬೇರೆ ಥರ ಅಂತ. ಯಾಕಂದರೆ ನಮ್ಮ ಬಗ್ಗೆ ಯಾರಿಗೂ ಕಾಳಜಿ ಇರಲ್ಲ. ಬ್ರೈಬ್, ದುಡ್ಡಿಂದ ದುನಿಯಾ ಅಂತ ಹೇಳ್ತಾರಲ್ಲ ಆ ಥರ. ಸೊ ಇವಾಗ ಕೋಕ್ ನಿನ್ನ ಒಂದು ಕಾನ್ಸೆಪ್ಟು. ಸೊ ನಾವಿವಾಗ ವಿಯಾನ್ಗೋಸ್ಕರ ಹೆಲ್ತ್ ಅಂತ ಸ್ಟಾರ್ಟ್ ಮಾಡಿದ್ವಿ, ಆಮೇಲೆ ನಮಗೆ ಗೊತ್ತಾಯಿತು ನಮ್ಮ ಹೆಲ್ತ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಂತ. ಸೊ ವಾಟ್ ಡು ಯು ವಾಂಟ್ ಟು ಶೇರ್ ವಿತ್ ಅವರ್ ಆಡಿಯನ್ಸ್? ಆ್ಯಕ್ಚುಲಿ ಅಲ್ಟಿಮೇಟ್ ವೆಲ್ತ್ ಈಸ್ ಹೆಲ್ತ್. ಎಲ್ಲ ಕಡೆ ಎಷ್ಟೋ ಜನ ಹೇಳ್ತಾನೆ ಇದ್ದಾರೆ ಎಷ್ಟೋ ಟೈಮಿಂದ. ಅದು ಅರ್ಥ ಆಗಲಿಕ್ಕೆ ನಮಗೂ ಸ್ವಲ್ಪ ಟೈಮ್ ತೊಗೊಳ್ತು, ಏನು ಇರ್ಬೋದು ಹೇಗೆ ಇದೆ ಅಂತ ಅಂದ್ಬಿಟ್ಟು. ಬಟ್ ಅಟ್ಲೀಸ್ಟ್ ತುಂಬ ಲೇಟ್ ಅಂದ್ಕೊಂಡು ಅಟ್ಲೀಸ್ಟ್ ಈಗಲಾದ್ರು ಸ್ಟಾರ್ಟ್ ಮಾಡಿದ್ದೀವಲ್ಲ ಅದ್ರ ಬಗ್ಗೆ ಅಂತ ಒಂದು ಖುಷಿ ಇದೆ. ಹೌದು, ನಮ್ಮ ವೆರಿ ಫಸ್ಟ್ ಥಿಂಗ್ ವಿ ಚೇಂಜ್ ಆರ್ ಕಿಚನ್ ಇನ್ಸೈಡ್. ಏನೇನು ಬರಬೇಕು ಏನೇನು ಬರಬಾರ್ದು ಆ ಲಿಸ್ಟ್ ಔಟ್ ಮಾಡ್ಕೊಂಡ್ವಿ. ಆ್ಯಂಡ್ ನಮ್ಮ ನೆಕ್ಸ್ಟ್ ಪ್ರಾಪರ್ಟಿ ರೆಸಾರ್ಟಿಂದ ರಿಟ್ರೀಟ್ ಮಾಡಿಬಿಟ್ಟು ಅಲ್ಲಿ ಯಾವ್ಯಾವ ಫುಡ್ ಇದು ಮಾಡಬೇಕು ಅದು. ಸೊ ದ ಚೇಂಜಸ್ ಈಸ್ ನ್ಯಾಚುರಲಿ ಹ್ಯಾಪನಿಂಗ್. ಬಟ್ ಎಷ್ಟು ಚೇಂಜಸ್ ಆದರೂ ಇನ್ನೂ ಜನಗಳು, ಕೆಲವರು, ನಾಟ್ ಎವ್ರಿ ಒನ್, ಕೆಲವರು ಇರ್ತಾರೆ, ಅವ್ರಿಗೆ ಇನ್ನೂ ಈ ಥರ ಯಾವ ಅವೇರ್ನೆಸ್ಸು ಎಜುಕೇಷನ್ ಮಾಡ್ತಾ ಪೇಯ್ನ್ ಬಂದಿಲ್ಲ, ಅವರಿಗೆ ಸರ್ಕಮ್ಸ್ಟೆನ್ಸ್ ಫೇಸ್ ಮಾಡಿಲ್ಲ. ಸೊ ಅದರಿಂದ ಇಟ್ ಈಸ್ ಅವರಿಗೊಂದು ಟೈಮ್ ಬರುತ್ತೆ, ಆವಾಗ ಅವರು ಕೂಡ ಚೇಂಜ್ ಆಗ್ತಾರೆ. ಬಟ್ ಎಂಡ್ ಆಫ್ ಇಟ್ ಆರ್ಗ್ಯಾನಿಕ್ ಈಸ್ ದ ಪವರ್ಫುಲ್ ಕಾನ್ಸೆಪ್ಟ್. ಸೊ ಬನ್ನಿ ಇವಾಗ ನಮ್ಮ ಆರ್ಗ್ಯಾನಿಕ್ ಸ್ಟೋರಿಗೆ ಹೋಗ್ಬಿಟ್ಟು ಏನೇನಿದೆ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀವಿ. ಆಮೇಲೆ ಸ್ವಲ್ಪ ಆಫರ್ ಅಂತ ಹೇಳಿದ್ರೆ ಅದನ್ನ ತಲೆ ಕೆಚ್ಕೋಬೇಡಿ. ಬನ್ನಿ. ಇಲ್ಲ, ಆ್ಯಕ್ಚುಲಿ ಈ ಸ್ಟೋರಲ್ಲೂ ಮುಂಚೆ ಏನೇನೋ ಇರ್ತಾ ಇತ್ತು, ಇದರಲ್ಲಿ ಎಷ್ಟು ಕಟ್ ಡೌನ್ ಮಾಡಿಬಿಟ್ಟು ಅದು ನಾವು ಎಷ್ಟು ರಿಸರ್ಚ್ ಮಾಡಿದ್ದೀವಿ, ಆನ್ ಸೈಟ್ ವಿಸಿಟ್ ಮಾಡಿಬಿಟ್ಟು ಇಲ್ಲ ಈ ಥರ ಪ್ರಾಡಕ್ಟ್, ವುಮೆನ್ ಎಂಪವರ್ಮೆಂಟ್, ಸೊ ಇದೆಲ್ಲ ಮಾಡಿಕೊಂಡು ಸ್ಟಾರ್ಟ್ ಮಾಡಿರೋವಂಥ ಒಂದು ಪವರ್ಫುಲ್ ಸ್ಟೋರು. ಆನ್ಲೈನಲ್ಲೆಲ್ಲ ಸೇಲ್ಸ್ ಮಾಡ್ತಾ ಇದ್ದೀವಿ. ಬನ್ನಿ ಲೆಟ್ಸ್ ಗೋ. ಇಲ್ಲಿ ಒಬ್ರು ಇದ್ದಾರೆ ನೋಡಿ. ಸೊ ಫಸ್ಟು ಡೋರು ನಾವು ಬರಬೇಕಾದ್ರೆ ಡೋರೆಲ್ಲ ಆಗಿರಬೇಕು, ಐ ಮೀನ್ ಓಪನ್ ಇರಬಾರ್ದು. ಸೊ ನಾವೇ ಪುಷ್ ಮಾಡಿ ಬಾ ಏನು ಪುಷ್ ಮಾಡುವ. ಸೊ ಪುಷ್ ಮಾಡುವ. ಹಂಟ್ ಆರ್ಗ್ಯಾನಿಕ್ ಸ್ಟೋರು, ಫ್ರೆಶ್ ಆ್ಯಂಡ್ ನ್ಯಾಚುರಲ್ಲು, ಕೆಮಿಕಲ್ ಫ್ರೀ. ಓಕೆ, ಇದು ಪ್ರಮೋಷನ್ದು ಗೂಗಲ್ ಪೇ ಮಾಡಿದ್ರಾ ನಮಗೆ? ಓ, ವಿಡಿಯೋ ರೆಕಾರ್ಡಿಂಗ್ ಇದೆಯಾ? ಓ ಸಾರಿ. ಹಾಂ, ಹೇಳಿ, ನಿಮ್ಮ ಪ್ರಾಡಕ್ಟ್ಸ್ ತುಂಬ ಫೇಮಸ್ ಅಂತ ಇಲ್ಲಿ ಹೇಳಿ. ಎಸ್, ನಮ್ಮ ಪ್ರಾಡಕ್ಟ್ ಬಂದು ತುಂಬ ಫೇಮಸ್ಸೇ. ಅದಕ್ಕೇ ನಾವು ಇಂಡಿಯಾದಲ್ಲಿ ಎಲ್ಲ ಕಡೆಗಳು ಕೂಡ ಈಗ ಕೊರಿಯರ್ ಮಾಡಿದ್ದೀವಿ ಎಲ್ಲ ಪ್ರಾಡಕ್ಟ್ನ. ಓಕೆ, ಏನೇನು ಪ್ರಾಡಕ್ಟ್ ಇದೆ ನಿಮ್ಮ ಸ್ಟೋರಲ್ಲಿ? ಸ್ಪೈಸಸ್ ಮತ್ತು ಹೋಮೇಡ್ ವೈನ್ಸ್, ನಾನ್ ಆಲ್ಕೋಲಿಕ್ ಹೋಮೇಡ್ ವೈನ್ಗಳು, ಅದು ಬಿಟ್ಟರೆ ಪ್ರೋಟೀನ್ ಪೌಡರ್, ಪಿಕಲ್ಸ್, ಜಾಮ್, ಹೋಮೇಡ್ ಜಾಮ್ಗಳು, ಈ ಥರ ಎಲ್ಲ ಪ್ರಾಡಕ್ಟ್ ಇದೆ ಸರ್. ಈ ಥರ ಅಲ್ಲ? ಎಸ್,
ಸೊ ನಾವು ಕೂಡ ಈ ಥರ ಒಂದು ಹೆಲ್ತ್ ಅಂತ ಹೇಳ್ಬಿಟ್ಟು ಪ್ರಾಡಕ್ಟ್ಸ್ ಮಾಡ್ತಾಯಿದ್ದೀವಿ. ನಾವು ಯೂಸ್ ಮಾಡೋ ಸೋಪಿಂದ ಈಗ ಸಿಂಪಲ್ ಕಾನ್ಸೆಪ್ಟು ಆ ಒಂದು ಇದು ಕೊಡಿ, ಇದು ಪೌಡರ್. ಈಗ ಸಿಂಪಲಾಗಿ ಒಂದು ಪೌಡರ್, ನಂಜನಗೂಡು ಟೂತ್ ಪೌಡರ್ ಅಂತ. ಈ ಪೌಡ್ರ್ ಯಾಕೆ ನಾವು ಪ್ರಮೋಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಾವು ಬೆಳಗ್ಗೆ ಎದ್ದಂಗೆ ಒಂದು ಆಲ್ಫಾ ಸ್ಟೇಟ್ ಅಂತ ಇರುತ್ತೆ ಮೈಂಡಲ್ಲಿ, ಒಳ್ಳೆ ಐಡಿಯಾಸು, ಏನೋ ಒಂದು ಥಾಟ್ ಪ್ರೊಸೆಸಲ್ಲಿ ಎದ್ದೇಳ್ತೀವಿ. ಈ ರೆಗ್ಯುಲರ್ ಬ್ರ್ಯಾಂಡೆಡು ಟೂತ್ ಪೇಸ್ಟು ಯಾವಾಗ ಒಂದು ಸತಿ ಯೂಸ್ ಮಾಡ್ತೀವಿ, ನಮ್ಮಲ್ಲಿರುವಂಥ ಥಾಟ್ ಬಬ್ಲು, ಐಡಿಯಾ ಎಲ್ಲ ಹೋಗ್ಬಿಡುತ್ತೆ. ದಟ್ ಈಸ್ ಒನ್ ಆಫ್ ದ ರೀಸನ್ನು. ಸೊ ದಿಸ್ ಹ್ಯಾಸ್ ನೋ ಫ್ಲೋರೈಡ್ ಇಲ್ಲ, ಇದರಲ್ಲಿ ಯಾವುದೇ ಥರದ ಕೆಮಿಕಲ್ ಇಲ್ಲ, ನ್ಯಾಚುರಲ್ ಆಗಿರುವಂಥದ್ದು. ಸೊ ಈ ಥರ ಎಲ್ಲ ಪ್ರಾಡಕ್ಟ್ಸಲ್ಲೂ ನಾನು ನೋಡಿದ್ದೀನಿ. ಆಮೇಲೆ ಈವನ್ ಈ ಆಲ್ಮೋಸ್ಟ್ ಒಂದು ಸೋಪ್ ಕೂಡ ಅಷ್ಟೇ, ತಲೆಗೆ ಹಾಕೋ ಸೋಪಿಗೆ ಅಷ್ಟೊಂದು ಕೆಮಿಕಲ್ ಹಾಕಿ ನಾವೇನು ಸ್ನಾನಕ್ಕೆ ಹೋಗ್ತಾ ಇದ್ದೀವಾ ಇಲ್ಲ ಯಾವುದೋ ಒಂದು ಲ್ಯಾಬೊರೇಟರಿಗೆ ಹೋಗ್ತಾ ಇದ್ದೀವ ಅಂತ ಅನಿಸ್ಬಿಡುತ್ತೆ. ಸೊ ಐ ಮೀನ್ ಇಟ್ಸ್ ಬುಲ್ಶಿಟ್ ಆ್ಯಕ್ಚುಲಿ. ನಮ್ಮ ಕೂದಲು ಚೆನ್ನಾಗಿ ಹಾಗೆ ಇಟ್ಕೊಂಡ್ರೆ 150 ವರ್ಷ ಬರುತ್ತೆ, ಈಗ 15 ವರ್ಷಕ್ಕೆ ಕೂದಲು ಹೋಗ್ತಾ ಇದೆ. ವೈ ನೋಡಿ, ಈಗ ನಳಿನಿ ಅವರು ಹಾಕಿರುವಂಥ ವಿಗ್ ಇದೆಯಲ್ಲ, ಅದು ಅವರೇ ಒರಿಜಿನಲ್ಲಾ? ಸಾರಿ ಇಲ್ಲ, ಇದು ಒರಿಜಿನಲ್ ಅಂತೆ, ಆಯಿತಾ. ಈಗ ಅವರು ಕೂಡ ನಮ್ಮ ಪ್ರಾಡಕ್ಟ್ಸ್ನೇ ಯೂಸ್ ಮಾಡ್ತಾರೆ. ಈಗ ಅವರ ಬ್ಯೂಟಿ ಸೀಕ್ರೆಟ್ ಏನು ಅಂತ ಹೇಳಿದ್ರೆ ಇದೇ ಥರ ಅಲ್ವಾ? ಅಲ್ಲೂ ಕೂಡ ಅಷ್ಟೇ, ಅದು ಒರಿಜಿನಲ್ ಅಲ್ಲ? ಆಯಿತು ಇವಾಗ ಇದು ಕಸ್ಟಮರ್ ಬಂದ್ಬಿಟ್ಟು ನೀವು ಕಸ್ಟಮರ್ ಅಂತ ಹೇಳ್ತಾ ಇದ್ದೀರಾ? ಸುಮ್ಮನೆ ಏನೋ ಒಂದು ಖುಷಿಯಿಂದ ಅವ್ರನ್ನ ತಮಾಷೆ, ಬೇಜಾರಿಲ್ಲ ತಮಾಷೆ ಮಾಡೋದಕ್ಕೆ. ಓಕೆ, ಕಸ್ಟಮರ್ ಬಂದ್ಬಿಟ್ಟು ಪೇಸ್ಟ್ ಎಲ್ಲ ಯೂಸ್ ಮಾಡ್ತಿದ್ದಾರಲ್ಲ, ಇದನ್ನ ನೋಡ್ತಿಗೆ ಅವರಿಗೆ ಹಳೆ ಕಾಲದ ನೆನಪೆಲ್ಲ ಬರ್ತಿದೆ ಅಂತ ಹೇಳ್ತಾ ಇದ್ರು. ಎಸ್. ಸೊ ಹಾಗೆ ಈಗ ಮಳೆಗಾಲಕ್ಕೆ ನಮ್ಮಲ್ಲಿ ಈಗ ಸರಿ, ಇವಾಗ ಯಾವ್ಯಾವ ಸ್ಟೇಟಿಗೆ ಕಳಿಸಿದ್ದೀರಾ, ಯಾವ್ಯಾವ ಥರ ಫೀಡ್ಬ್ಯಾಕ್ ಬರ್ತಾ ಇದೆ ನಮ್ಮ ಪ್ರಾಡಕ್ಟ್ಸಿಗೆ ಎಲ್ಲ ಹೇಳಿ. ಚೆನ್ನೈ ಕಳಿಸಿದ್ದೀರಾ, ಕೇರಳ ಕಳಿಸಿದ್ದೀನಿ, ಮತ್ತೆ ಮಧ್ಯಪ್ರದೇಶ, ಪುಣೆ. ನೀವು ಸ್ಕೂಲಲ್ಲಿ ಓದಬೇಕಾದ್ರೆ ಇಷ್ಟು ಸ್ಟೇಟ್ ಹೆಸರು ಕಲಿತಿದ್ರಾ? ಅದು ಪ್ರಾಪರ್ ಆಗಿ ಗೊತ್ತಿಲ್ಲ, ಇವಾಗ ಕಲಿತಾ ಇದ್ದೀರಲ್ಲ. ಈಗ ಔಟ್ ಆಫ್ ಕಂಟ್ರಿ ಯಾವ ಕಂಟ್ರಿಗೆ ಹೋಗಿದೆ ನಮ್ಮ ಪ್ರಾಡಕ್ಟ್ಸು? ಒಂದು ಆ್ಯಕ್ಚುಲಿ ಬ್ಯಾಂಬುದು ಪುಟ್ಟು ಮೇಕರ್, ಅದು ಬಂದ್ಬಿಟ್ಟು ಅವ್ರು ಇರೋದು ಇಂಡಿಯಾದಲ್ಲಿ, ಅವ್ರ ಪ್ಯಾರೆಂಟ್ಸ್ ಅದನ್ನ ಆಸ್ಟ್ರೇಲಿಯಾಗೆ ಕಳಿಸಿದ್ದಾರೆ. ಆಸ್ಟ್ರೇಲಿಯಾ. ನಮ್ಮ ಪ್ರಾಡಕ್ಟ್ಸು ದುಬೈ, ಆಸ್ಟ್ರೇಲಿಯಾ ಎಲ್ಲ ಕಡೆ ಹೋಗ್ತಾ ಇದೆ, ಬಟ್ ಡೈರೆಕ್ಟ್ ಡೆಲಿವರಿ ಅಲ್ಲ, ಇಲ್ಲಿಗೆ ಬಂದು ಅದನ್ನ ಎತ್ಕೊಂಡೋಗಿ ಅಲ್ಲಿ ಯೂಸ್ ಮಾಡ್ತಾ ಇರೋದು. ಅವರ ನಮ್ಮ ವೀಡಿಯೋಸ್ ನೋಡಿ ಇಲ್ಲ ಈ ಥರ ಹೋಗಿ ಅಂತ ಹೇಳಿ. ಯಾ, ಸೊ ಐ ಥಿಂಕ್ ಏನಿದೆ ನಮ್ಮ ಆಷಾಢ ಆಫರ್ಗೆ? ಓಕೆ, ಆಷಾಢ ಆಫರಿಗೆ ಅಮ್ಮ ಪ್ರೋಟೀನ್ ಪೌಡರ್ ಇದು 1 kg ತಗೊಂಡ್ರೆ ನಾವು 250 ಗ್ರಾಮ್ನ ಕಾಂಪ್ಲಿಮೆಂಟರಿ ಆಗಿ ಕೊಡ್ತಾ ಇದ್ದೀವಿ ಆಷಾಢ ಆಫರ್ ಆಗಿ. ಓ ವಾವ್, ನನಗೆ ಗೊತ್ತಿರಲಿಲ್ಲ. ಇದು ಯಾವಾಗಿಂದ? ಇದು ಇವತ್ತಿಂದ ಆಷಾಢ ಸ್ಟಾರ್ಟ್ ಆಗಿದೆ ಇವತ್ತಲ್ವಾ. ಈಗ ಏನು ಗೊತ್ತಾ, ಕ್ಯಾಮರಾ ಆಫ್ ಮಾಡಲಿ, ಅಲ್ಲಿಂದ ನಾನು ಹೇಳ್ತೀನಿ. ಇದಕ್ಕೀಗ ಏನಾದರೂ ಒಂದು ಸ್ವಲ್ಪ ಎಕ್ಸ್ಟ್ರಾ ಅಡಲ್ಟ್ರೇಷನ್ ಪೌಡರ್ ಏನಾದರೂ ಮಿಕ್ಸ್ ಮಾಡಿಬಿಟ್ಟು, ಅಲ್ಲ ಗೆಸ್ಟಿಗೆ ಏನು ಪೌಡ್ರ್ ಬೇಕು, ಕಡಿಮೆಯಲ್ಲಿ ಬೇಕು. ಈಗ ನಮ್ಮ ಕಸ್ಟಮರ್ಗೆ ಕಡಿಮೆಯಲ್ಲಿ ಬೇಕಷ್ಟೇ, ಪೌಡ್ರ್ ಥರ ಇರಬೇಕಷ್ಟೇ. ಈಗ ಚೀಪೆಸ್ಟ್ ಪೌಡ್ರ್ ಏನಿದೆ ನೋಡಿ, ಎಲ್ಲ ಮಿಕ್ಸ್ ಮಾಡ್ಕೊಳ್ಳುವ. ಇಲ್ಲ ಸರ್, ಆಗಲ್ಲ ಸರ್. ಯಾಕೆ ಆಗಲ್ಲ? ದಿಸ್ ಇಸ್ ದ ಆರ್ಡರ್ ನಳಿನಿ. ಇಲ್ಲ ಸರ್, ನೋಡಿ ಯಾಕೆಂತ ಹೇಳಿದ್ರೆ ನಾವು ಕಸ್ಟಮರಿಗೆ ಒಂದು ಒಳ್ಳೆ ಪ್ರಾಡಕ್ಟ್ನ ಕೊಟ್ಬಿಟ್ಟು ಅವ್ರ ಟ್ರಸ್ಟ್ನ ನಾವು ಬಿಲ್ಡ್ ಮಾಡ್ತಾ ಇದ್ದೀವಿ. ನಾವು ಈ ಥರ ಪ್ರಿಸರ್ವೇಟಿವ್ ಆ್ಯಡ್ ಮಾಡಿದ ಪ್ರಾಡಕ್ಟ್ ಅದನ್ನೆಲ್ಲ ಕೊಡಬಾರ್ದು. ಇದು ಎಲ್ಲಿಂದ ನಾವು ತುಂಬ ಸ್ಟ್ರಾಂಗ್ ಆಗ್ತಾ ಇರೋದು? ಎಲ್ಲಿ ಕಲಿತಾ ಇರೋದು ನಾವು ಇದನ್ನ? ನಾವು ಇಲ್ಲಿಂದನೇನಾ? ನೇಚರ್ ಪ್ರೂನರ್ಸ್ ಕ್ಲಬ್ ಅಂತ ಒಂದಿದೆಯಲ್ಲ. ಓಕೆ, ಕಾನ್ಸೆಪ್ಟ್ ಏನಪ್ಪ ಅಂತ ಹೇಳಿದ್ರೆ, ಯಾವಾಗ ನಾನು ಯೂಸ್ ಮಾಡೋದನ್ನ ಇನ್ನೊಬ್ರು ಯೂಸ್ ಮಾಡಲಿ, ಅವ್ರಿಗೂ ಒಳ್ಳೇದಾಗಲಿ ಅಂತ ಯೋಚನೆ ಮಾಡ್ತೀವಿ, ನಾವು ಉದ್ಧಾರ ಆಗ್ತೀವಿ, ಅವರು ಉದ್ಧಾರ ಆಗ್ತಾರೆ. ಯಾವಾಗ ನಾವು ಇದಕ್ಕೆ ಬೇರೆ ಬೇರೆ ಪೌಡ್ರ್ ಹಾಕ್ಬೋದು, ಬೇರೆ ಬೇರೆ ಥರ ಅಡಲ್ಟ್ರೇಷನ್, ಇದು ನಮ್ಮ ಅತ್ತೆ ಕೂಡ ಈ ವಿಡಿಯೋ ನೋಡ್ಕೊಂಡು ನೆಗಾಡ್ತಾ ಇರ್ತಾರೆ. ಅತ್ತೆ ಮಾಡಿರುವಂಥ ಒಂದು ಪ್ರಾಡಕ್ಟು, ಯಾವುದೇ ಥರದಲ್ಲೂ ಓಕೆ ನನ್ನ ಅಳಿಯನಿಗೆ ತೊಂದರೆ ಆಗಲಿ ಇಲ್ಲ ನನ್ನ ಮೊಮ್ಮಗನಿಗೆ ತೊಂದರೆ ಆಗಿಲ್ಲ ಅಂತ ಹೇಳಿ ಮಾಡಿಲ್ಲ, ಒಂದು ಪ್ರೀತಿಯಿಂದ ಮಾಡಿಕೊಟ್ಟಿರುವಂಥದ್ದು. ಅದನ್ನೇ ನಾವು ತಂದು ಕಮರ್ಷಿಯಲಾಗಿ ಮಾಡ್ತಾ ಇಲ್ಲ, ಬಟ್ ಅಟ್ಲೀಸ್ಟ್ ನಮ್ಮ ಒಂದು ಸರೌಂಡಿಂಗಲ್ಲಿ ನಾವು ಇದನ್ನ ಸೇಲ್ ಮಾಡ್ತಾ ಇದ್ದೀವಿ. ಸೊ ದಿಸ್ ಇಸ್ ದ ಕಾನ್ಫಿಡೆನ್ಸು. ಆಯಿತಾ? ಥ್ಯಾಂಕ್ ಯು. ಚೆನ್ನಾಗಿದೆ ಈ ಪ್ರಾಡಕ್ಟು. ನಾನು ಮಗನಿಗೆ ಸಮೇತ ಇದೇ ಕೊಡ್ತಾ ಇರೋದು. ಸಾಯಂಕಾಲ ಹೋದ ತಕ್ಷಣ ಏನು ಅಂತಂದರೆ ಕಾಫಿ ಕುಡ್ದಿರೋದು ಪರವಾಗಿಲ್ಲ, ಇದು ಒಂದು ಗ್ಲಾಸ್ ಮಾಡ್ಕೊಂಡು ಕುಡಿತಾ ಇದ್ದೀನಿ, ಯಾಕೆಂದರೆ ಚೆನ್ನಾಗಿದೆ, ಟೇಸ್ಟ್ ವೈಸ್ ತುಂಬ ಚೆನ್ನಾಗಿದೆ. ಆ್ಯಂಡ್ ನಮ್ಮ ಕಾಸ್ಟು ಕೂಡ ಎಫೆಕ್ಟಿವ್ ಆಗಿದೆ. ಇಟ್ಸ್ ನಾಟ್ ವೆರಿ ಹೈ ಕಾಸ್ಟ್ ಹೇಳ್ತಾ ಇಲ್ಲ. ಏನೇ ಒಂದು ಪ್ರಾಡಕ್ಟ್ ತಗೊಂಡ್ರು ಲೆಟ್ಸ್ ಬಿಲ್ಡ್ ವ್ಯಾಲ್ಯೂ ಅಂತ. ಆಮೇಲೆ ಒಂದೇ ಹೇಳ್ತೀನಿ, ನಮ್ಮ ಬಾಡಿಗೆ ನಾವೇ ವ್ಯಾಲ್ಯೂ ಕೊಟ್ಟಿಲ್ಲ ಅಂತೇಳಿ ಚೀಪಾಗಿ ಹೋಗಿ ಏನಾದರೂ ಪರ್ಚೇಸ್ ಮಾಡಿಕೊಂಡು ಚೀಪಾಗಿ ಕೊಡ್ತಾ ಇದ್ದೆ. ನಾನು ಆ ಥರ ಮಾಡ್ತಾಯಿದ್ದೆ. ಅದು ಮಾಡ್ತಾ ಇದ್ದಿದ್ದಕ್ಕೆ ನನಗೆ ಒಂದು ದೊಡ್ಡ ಬಿಲ್ ಬಂತು, ಯೂರಿಕ್ ಆ್ಯಸಿಡ್ ಅಂತ ಒಂದು ಕಾನ್ಸೆಪ್ಟ್. ಅದಕ್ಕಿಂತ ಮುಂಚೆ ಸ್ಟೋನ್ ಆಗಿತ್ತು. ಸೊ ಅದೆಲ್ಲ ನೋಡ್ಕೊಂಡು ಈಗ ಗುಡ್ ಬಾಯ್ ಥರ ಬಂದುಬಿಟ್ಟು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ಅಲ್ವಾ? ಹೌದು. ಯಾ, ಸೊ ಥ್ಯಾಂಕ್ ಯು ಸೋ ಮಚ್. ನಳಿನಿ, ಆಫರ್ ಹೇಳಿದ್ರಲ್ಲ? ಆಫರ್ ಹೇಳಿದ್ದೀನಿ. ಅದೇ ಥರ ನನ್ನ ನಂಬರ್ ತಗೊಳ್ಳಿ. ಹಾಂ, ನಂಬರ್ 8296568127. ಹಾಂ,
ಅತ್ತೆಗೆ ಒಳ್ಳೆ ಇದಿದೆ, ಆಯುಷ್ಯ ಇದೆ, ಅವರೇ ಕಾಲ್ ಮಾಡ್ತಾ ಇದ್ದಾರೆ. ಒಂದು ನಿಮಿಷ. ಹಲೋ, ಅಮ್ಮಸ್ ಪ್ರೋಟೀನ್ ಪೌಡರ್ ಹೇಳಿ. ಚೆನ್ನಾಗಿದ್ದೀನಿ. ಪ್ರೋಟೀನ್ ಪೌಡ್ರ್ ಇನ್ನೂ ಯಾವಾಗ ಮಾಡಿಕೊಡೋದು? ಈಗ ಸದ್ಯಕ್ಕೆ ಆಗಲ್ಲಂತೆ, ಏನೋ ಬಿಸಿಲು ಬರಬೇಕು ಅಂತೆಲ್ಲ ಹೇಳಿದ್ದೀರಂತೆ. ಇಲ್ಲ, ಖಾಲಿ ಆಗ್ತಾ ಇದೆ, ಇನ್ನು ಸ್ವಲ್ಪ ಇದೆ ಅಷ್ಟೇ. ಇನ್ನೂ ಸ್ವಲ್ಪ ಇದೆ. ಈಗ ಆಫರ್ ಕೊಟ್ಟಿದ್ದೀವಿ. ಹೌದೌದು. ಗೊತ್ತಿಲ್ಲ, ಅದು ಆಫರ್ ನನಗೆ ಗೊತ್ತಿಲ್ಲ. ಇವರೇನೋ ಬೈ 1 kg ಈಗ ತೆಗೆದ್ರೆ 1/4 kg ಫ್ರೀ ಅಂತ ಕೊಟ್ಟಿದ್ದಾರಂತೆ, ಹಾಗೆ. ಸೊ ಥ್ಯಾಂಕ್ ಯು, ನೀವು ಮಾಡಿಕೊಟ್ಟಿರುವ ಈ ಪ್ರೀತಿಯ ಅಮ್ಮ ಪೌಡರ್. ಆಯ್ತಾಯ್ತು. ನಾವು ಈಗ ಇನ್ನೊಂದು ನೆಕ್ಸ್ಟ್ ಲೆವೆಲ್ದು ಮಾತಾಡಿದ್ದೀವಲ್ಲ, ಮೊಳಕೆ ಕಾಳು ಬಂದು ಅದನ್ನ ಪೌಡರ್ ಮಾಡಿ ಕೊಡೋದು, ಅದನ್ನ ಮಾಡುವ ನೆಕ್ಸ್ಟು. ಅದು ಮೊಳಕೆ ಕಾಳ್ದು ತುಂಬಾ ಲೇಟ್ ಆಗುತ್ತೆ, ಡಿಮಾಂಡ್ ಇದೆ. ಹೌದು. ಓಕೆ, ಸರಿ. ಬೇಕಾದ್ರೆ ಈಗ ಮಾಡ್ಬೋದು. ಇದು ಅದು ಮೊಳಕೆ ಕಾಳ್ದು ಆದ್ರೆ ಬಿಸಿಲು ಬರ್ಬೇಕು, ಆಮೇಲೆ ಪ್ರೊಡಕ್ಷನ್ ಪ್ರೂಫ್ ಸಮಯ ಹಿಡಿಯುತ್ತೆ ಅದು. ಹೌದು. ನೀವು ಅದನ್ನ ಎಷ್ಟು ಸತಿ ಇದು ವಾಶ್ ಮಾಡ್ತೀರಾ ರುಕಮ್ಮ ಪೌಡರ್ನ? ನೀವು ಪ್ರೊಸೆಸಿಂಗ್ ಟೈಮಲ್ಲಿ ಎಷ್ಟು ಸತಿ ವಾಶ್ ಮಾಡ್ತೀರಾ? ಅದು ಏನ್ ಹೇಳಿ ನಂಗೆ ಸರಿಯಾಗಿ ಅರ್ಥ ಆಗಿಲ್ಲ. ಈಗ ನೀವು ಅದನ್ನ ಮೊಳಕೆ ಇದು ಕಾಳುಗಳನ್ನೆಲ್ಲ ತೊಳಿತೀರಲ್ಲ, ಎಷ್ಟು ಸತಿ ತೊಳಿತೀರಾ ಅಂತ? ಅದನ್ನ ಒಂದು 5-6 ಸಲ ತೊಳಿಬೇಕು. ನಾನೇನಾದರೂ ಈ ಥರ ಮುಖನಾದರೂ 5-6 ಸತಿ ತೊಳೆದ್ಬಿಟ್ರೆ ದಿನಕ್ಕೆ ನಾನು ಹೆಂಗಾಗ್ಬಿಡ್ತೀನಿ ಗೊತ್ತಾ? ನೀವು ಹೋಗ್ಬಿಟ್ಟು ಆ ಮೊಳಕೆ ಕಾಳುಗಳನ್ನ ಅಂದರೆ ಆ ಕಾಳುಗಳನ್ನ 5 ಸತಿ ತೊಳಿತಾ ಇದ್ದೀರಾ ಅಂತ ಹೇಳಿದ್ರೆ ನಿಜವಾಗ್ಲೂ ಇದಕ್ಕೆ ನೋಡಿದ್ರಲ್ಲ. ಎಸ್, ಅಷ್ಟು ತೊಳೆದ್ರೇ ಕ್ಲೀನ್ ಆಗೋದು ಅಂತ. ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ, ದಿಸ್ ಇಸ್ ಒನ್ ಆಫ್ ದ ಹೈಲಿ ರೆಕಮೆಂಡ್ ಪ್ರಾಡಕ್ಟ್. ನನ್ನ ಕಡೆಯಿಂದ ಇದು ಕಂಪ್ಲೀಟ್ ರೆಕಮೆಂಡ್ ಮಾಡ್ತೀನಿ. ಆ್ಯಂಡ್ ನಿಮ್ಮ ಮಗುಗೂ ಕೊಡ್ತಾ ಇದ್ದೀರಾ ಅಂತ ಹೇಳಿದ್ರಿ. ಇನ್ನೇನಾದರೂ ಹೇಳಲಿಕ್ಕಿದೆ? ನಂಬರ್ ಹೇಳಿದ್ರಿ. ನಂಬರ್ ಹೇಳಿದೆ ನಿಮ್ಗೆ. ಏನಾದರೂ ಅದು ಕೇಳಿಸಿಲ್ಲ ಅಂತ ಹೇಳಿದ್ರೆ ಇನ್ನೊಂದ್ಸಲ 8296568127. ನೀವು ಇದಕ್ಕೆ ವಾಟ್ಸಪ್ ಕೂಡ ಮಾಡ್ಬೋದು. ನಮ್ಮ ಇನ್ಸ್ಟಾ ID ಕೂಡ ಇದೆ, ಅಂಟ್ ಆರ್ಗಾನಿಕ್ ಸ್ಟೋರ್ ಅಂತ. ಇದನ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡ್ಬೋದು. ಅದರಲ್ಲಿ ಕೂಡ ನೀವು ಮೆಸೇಜ್ ಮಾಡ್ಬೋದು. ನಾನು ನಿಮಗೆ ಯಾವುದು ಇಂಡಿಯಾದ ಒಳಗೆ ಎಲ್ಲಿ ಕೂಡ ಆದರೂ ಕೂಡ ನಾನು ನಿಮಗೆ ಕೊರಿಯರ್ ಮಾಡಿ ಕೊಡ್ತೀನಿ. ಎಸ್. ಆಮೇಲೆ ನಮ್ಮ ಪ್ರಾಡಕ್ಟ್ಸು ಬಗ್ಗೆ ರಿವ್ಯೂಸು ನೀವು ಅವರಿಗೆ ಫೀಡ್ಬ್ಯಾಕ್ ಕೊಡಿ. ಯಾವ ಥರ ಇದೆ, ಚೆನ್ನಾಗಿದೆಯಾ, ಯೂಸ್ ಆಗ್ತಾ ಇದೆಯಾ. ಕೆಲವು ಸತಿ ಏನಾದರೂ ನಿಮಗೆ ಕಂಪ್ಲೇಂಟ್ಸ್, ಈಗ ಆರ್ಗ್ಯಾನಿಕ್ ಅಂತ ಹೇಳಿದ್ರೆ ಇಟ್ ಈಸ್ ನಾಟ್ ಲೈಕ್ ಓಕೆ ನಿಮಗೆ 1 ವರ್ಷ 2 ವರ್ಷ ಸರ್ಟಿಫಿಕೇಟ್ ಕೊಡುವಂಥ ಪ್ರಾಡಕ್ಟ್ಸ್ ಅಲ್ಲ. ಯಾವುದೇ ಒಂದು ಮರ ಆದರೂ ಒಂದು ಹಣ್ಣು ಕೊಡಬೇಕಾದ್ರೆ 1 ವಾರಕ್ಕೆ ಸರ್ಟಿಫಿಕೇಟ್ ಕೊಡೋಲ್ಲ, ಅದು ಫ್ರೆಶ್ ಆಗಿ ತಿನ್ನಬೇಕು. ದೀಸ್ ಆರ್ ಆಲ್ ದ ಫ್ರೆಶ್ ಥಿಂಗ್ಸ್. ಸೊ ಕ್ಲಾರಿಟಿ ತಗೊಳ್ಳಿ, ಯೂಸ್ ಮಾಡಿ. ಇಟ್ ಈಸ್ ವೆರಿ ಗುಡ್, ಜೆನ್ಯೂನ್ ಆಗಿ ಇರುವಂಥ ಪ್ರಾಡಕ್ಟ್ಸು, ಮಿಸ್ ಮಾಡ್ಕೋಬೇಡಿ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ಚು. ನೋಡಿ, ಒಂದು ಕ್ಯಾಮರಾಮ್ಯಾನ್ ಫೋಕಸ್ ಕರೋ. ಅಷ್ಟರಲ್ಲಿ ವಿಯಾನ್ ನೋಡಿ ಒಂದು ಕೋಟೆ ಕಟ್ಟಿದ್ದಾನೆ. ನಿಂದು ಫೇವ್ರೇಟ್ ಯಾವುದು? ಮ್ಯಾಂಗೋದು ಪಲ್ಪ್ ವಿತೌಟ್ ಶುಗರು, ಜಸ್ಟ್ ಅದ್ರದ್ದು ಪಲ್ಪ್ ತೆಗೆದು ಅದನ್ನ ಡ್ರೈ ಮಾಡಿರುವಂಥದ್ದು. ಸೊ ಇಟ್ಸ್ ಸೋ ನೈಸ್. ಅದೇ ಇವತ್ತಿನ ವಿಶೇಷ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡೋಕ್ಕೆ ಹೋಗೋದಕ್ಕಿಂತ ಮುಂಚೆ ಇನ್ನೊಂದು ಹೇಳ್ಬಿಡ್ತೀನಿ, ನಿಮ್ಮನ್ನ ಕೇಳ್ತಾ ಇದ್ದೀನಿ. ನಾವು ಈಗ ನಮ್ಮ ಹೆಲ್ತಿಗೆ, ನಮ್ಮ ಮಕ್ಕಳಿಗೆ, ನಮ್ಮ ಫ್ಯಾಮ್ಲಿಗೆ ಕೇರ್ ಮಾಡಿಲ್ಲ ಅಂತ ಹೇಳಿದ್ರೆ ಫ್ಯೂಚರಿಗೆ ಇಟ್ ಈಸ್ ಗೋಯಿಂಗ್ ಟು ಬಿ ವೆರಿ ವೆರಿ ಡೇಂಜರಸ್ ಸಿಚುವೇಶನ್ ಇನ್ ಇಂಡಿಯಾ ಆರ್ ಇನ್ ಎನಿವೇರ್ ಇನ್ ದ ವರ್ಲ್ಡ್. ಬಿಕಾಸ್ ಡಯಾಬಿಟೀಸಲ್ಲಿ ಟಾಪಲ್ಲಿ ಹೋಗ್ತಾ ಇದ್ದೀವಿ, ಹಾರ್ಟ್ ಹೆಲ್ತಿಗೆ ಟಾಪಲ್ಲಿ ಹೋಗ್ತಾ ಇದ್ದೀವಿ, ಅಂದರೆ ನೆಗೆಟಿವ್ ಆಗಿ. ಕ್ಯಾನ್ಸರಲ್ಲಿ. ಸೊ ಇದೆಲ್ಲ ಎಲ್ಲಿಂದ ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ರೆ ಬಿಕಾಸ್ ಆಫ್ ವಾಟ್ ವಿ ಈಟ್, ಫುಡ್. ಸೊ ಹೈ ಟೈಮ್ ಇಲ್ಲಿಗೆ ಬಂದಿಲ್ಲ ಅಂದರೂ ಪರವಾಗಿಲ್ಲ, ದಯವಿಟ್ಟು ಹುಡ್ಕೊಂಡು ಹೋಗಿ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ತಗೊಳ್ಳಿ ಫ್ಯಾಮ್ಲಿಗೆ. ಮತ್ತು ನೆನ್ನೆ ಒಂದು ನ್ಯೂಸ್ ನೋಡಿದೆ ನಾನು, ಮ್ಯಾಗಿಯಲ್ಲಿ ಕ್ಯಾನ್ಸರ್ದೇನೋ ಇದು ಮಾಡಿದೆ ಅಂತ ಹೇಳ್ಬಿಟ್ಟು ಬ್ಯಾನ್ ಮಾಡಿದ್ದಾರೆ ಅಂತ. ರಿಯಲ್ ಅಂತ ಗೊತ್ತಿಲ್ಲ ಸರ್. ಇಲ್ಲ, ನಮ್ಮಲ್ಲಿ ಬ್ಯಾನ್ ಮಾಡಿರೋ ಪ್ರಾಡಕ್ಟ್ಸ್ನೇ ಜಾಸ್ತಿ ಯೂಸ್ ಮಾಡ್ತಾ ಇದ್ದೀವಿ. ಬಿಕಾಸ್ ಇಟ್ಸ್ ಅ ವೆರಿ ಬಿಗ್ ಕಂಟ್ರಿ. ಇಲ್ಲಿ ಈ ಒಂದು FSSAI ಎಲ್ಲ ಇದ್ದರೂ ಅದಕ್ಕೂ ಕೂಡ ಕಂಟ್ರೋಲ್ ಸಿಗೋದಾಗೆ ತುಂಬ ಈ ಥರ ಬೇಡದಿರೋ ಒಂದು ವಿಷಯಗಳು ನಡೀತಾ ಇದೆ. ಟೋಟಲಿ ನಮ್ಮ ತಲೆ ಮೇಲೆ ನಾವೇ ಹೊಡ್ಕೊಳ್ಳೋದಲ್ಲ, ನನ್ನ ತಲೆ ಮೇಲೆ ನನ್ನ ಕೈ ಅಲ್ಲ. ಸೊ ನನ್ನ ತಲೆ ಮೇಲೆ ನನ್ನ ಕೈ. ಇಫ್ ಐ ಟೇಕ್ ಕೇರ್ ಆಫ್ ಮೈ ಸೆಲ್ಫ್, ರೆಸ್ಟ್ ಎವ್ರಿಥಿಂಗ್ ವಿಲ್ ಫಾಲ್ ಇನ್ ಪ್ಲೇಸ್ ಅಂತ ಹೇಳಿದ ವಿಡಿಯೋ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್, ಲವ್ ಯು ಆಲ್. ನನ್ನ ಮಗ ಅಂತೂ ಫುಲ್ ಫೋಕಸಲ್ಲಿದ್ದಾನೆ. ಓಕೆ ವಿಯಾನ್, ಬಾಯ್. ಏನು ಎಲ್ಲರಿಗೂ ಯಾ